ಇನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಪ್ರವಾಸವನ್ನ ಬೆಳೆಸೋದಕ್ಕೆ ಸಿದ್ದರಾದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಪ್ಲಾನ್ ನ ಹಿಂದಿರುವಂತಹ ರಣತಂತ್ರವಾದ್ರೂ ಏನು? ಒಂದ್ ಕಡೆ ಈಗಾಗಲೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ವರಿಷ್ಠರನ್ನ ಮಾತಾಡಿಸಿ ಇನ್ನೂ ಕೂಡ ಬೆಂಗಳೂರಿನತ್ತ ಮುಖ ಮಾಡಿಲ್ಲ. ಈ ಕಡೆ ಇವರು ಹೋಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಸಿಎಂ ದೆಹಲಿಗೆ ಹೊರಟಿದ್ಯಾಕೆ? ರಿಪಬ್ಲಿಕ್ ನಲ್ಲಿ ಸಿಎಂ ಗೇಮ್ ಪ್ಲಾನ್ ಇನ್ಸೈಡ್ ಸ್ಟೋರಿ. ರಿಪಬ್ಲಿಕ್ ನಲ್ಲಿ ಬೇರೆಲ್ಲೂ ಇಲ್ಲದ ಮೆಗಾ ಎಕ್ಸ್ಕ್ಲೂಸಿವ್. ಇನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಪ್ರವಾಸವನ್ನ ಬೆಳೆಸೋದಕ್ಕೆ ಸಿದ್ದರಾದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಪ್ಲಾನ್ ನ ಹಿಂದಿರುವಂತಹ ರಣತಂತ್ರವಾದ್ರೂ ಏನು? ಒಂದ್ ಕಡೆ ಈಗಾಗಲೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ವರಿಷ್ಠರನ್ನ ಮಾತಾಡಿಸಿ ಇನ್ನೂ ಕೂಡ ಬೆಂಗಳೂರಿನತ್ತ ಮುಖ ಮಾಡಿಲ್ಲ. ಈ ಕಡೆ ಇವರು ಹೋಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಸಿಎಂ ದೆಹಲಿಗೆ ಹೊರಟಿದ್ಯಾಕೆ? ರಿಪಬ್ಲಿಕ್ ನಲ್ಲಿ ಸಿಎಂ ಗೇಮ್ ಪ್ಲಾನ್ ಇನ್ಸೈಡ್ ಸ್ಟೋರಿ. ರಿಪಬ್ಲಿಕ್ ನಲ್ಲಿ ಬೇರೆಲ್ಲೂ ಇಲ್ಲದ ಮೆಗಾ ಎಕ್ಸ್ಕ್ಲೂಸಿವ್. ಇನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಪ್ರವಾಸವನ್ನ ಬೆಳೆಸೋದಕ್ಕೆ ಸಿದ್ದರಾದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಪ್ಲಾನ್ ನ ಹಿಂದಿರುವಂತಹ ರಣತಂತ್ರವಾದ್ರೂ ಏನು? ಒಂದ್ ಕಡೆ ಈಗಾಗಲೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ವರಿಷ್ಠರನ್ನ ಮಾತಾಡಿಸಿ ಇನ್ನೂ ಕೂಡ ಬೆಂಗಳೂರಿನತ್ತ ಮುಖ ಮಾಡಿಲ್ಲ. ಈ ಕಡೆ ಇವರು ಹೋಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಸಿಎಂ ದೆಹಲಿಗೆ ಹೊರಟಿದ್ಯಾಕೆ? ರಿಪಬ್ಲಿಕ್ ನಲ್ಲಿ ಸಿಎಂ ಗೇಮ್ ಪ್ಲಾನ್ ಇನ್ಸೈಡ್ ಸ್ಟೋರಿ. ರಿಪಬ್ಲಿಕ್ ನಲ್ಲಿ ಬೇರೆಲ್ಲೂ ಇಲ್ಲದ ಮೆಗಾ ಎಕ್ಸ್ಕ್ಲೂಸಿವ್. ಇನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಪ್ರವಾಸವನ್ನ ಬೆಳೆಸೋದಕ್ಕೆ ಸಿದ್ದರಾದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಪ್ಲಾನ್ ನ ಹಿಂದಿರುವಂತಹ ರಣತಂತ್ರವಾದ್ರೂ ಏನು? ಒಂದ್ ಕಡೆ ಈಗಾಗಲೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ವರಿಷ್ಠರನ್ನ ಮಾತಾಡಿಸಿ ಇನ್ನೂ ಕೂಡ ಬೆಂಗಳೂರಿನತ್ತ ಮುಖ ಮಾಡಿಲ್ಲ. ಈ ಕಡೆ ಇವರು ಹೋಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಸಿಎಂ ದೆಹಲಿಗೆ ಹೊರಟಿದ್ಯಾಕೆ? ರಿಪಬ್ಲಿಕ್ ನಲ್ಲಿ ಸಿಎಂ ಗೇಮ್ ಪ್ಲಾನ್ ಇನ್ಸೈಡ್ ಸ್ಟೋರಿ. ರಿಪಬ್ಲಿಕ್ ನಲ್ಲಿ ಬೇರೆಲ್ಲೂ ಇಲ್ಲದ ಮೆಗಾ ಎಕ್ಸ್ಕ್ಲೂಸಿವ್. ಇನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಪ್ರವಾಸವನ್ನ ಬೆಳೆಸೋದಕ್ಕೆ ಸಿದ್ದರಾದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಪ್ಲಾನ್ ನ ಹಿಂದಿರುವಂತಹ ರಣತಂತ್ರವಾದ್ರೂ ಏನು? ಒಂದ್ ಕಡೆ ಈಗಾಗಲೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ವರಿಷ್ಠರನ್ನ ಮಾತಾಡಿಸಿ ಇನ್ನೂ ಕೂಡ ಬೆಂಗಳೂರಿನತ್ತ ಮುಖ ಮಾಡಿಲ್ಲ. ಈ ಕಡೆ ಇವರು ಹೋಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಸಿಎಂ ದೆಹಲಿಗೆ ಹೊರಟಿದ್ಯಾಕೆ? ರಿಪಬ್ಲಿಕ್ ನಲ್ಲಿ ಸಿಎಂ ಗೇಮ್ ಪ್ಲಾನ್ ಇನ್ಸೈಡ್ ಸ್ಟೋರಿ. ರಿಪಬ್ಲಿಕ್ ನಲ್ಲಿ ಬೇರೆಲ್ಲೂ ಇಲ್ಲದ ಮೆಗಾ ಎಕ್ಸ್ಕ್ಲೂಸಿವ್. ಇನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಪ್ರವಾಸವನ್ನ ಬೆಳೆಸೋದಕ್ಕೆ ಸಿದ್ದರಾದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಪ್ಲಾನ್ ನ ಹಿಂದಿರುವಂತಹ ರಣತಂತ್ರವಾದ್ರೂ ಏನು? ಒಂದ್ ಕಡೆ ಈಗಾಗಲೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ವರಿಷ್ಠರನ್ನ ಮಾತಾಡಿಸಿ
ಇನ್ನೂ ಕೂಡ ಬೆಂಗಳೂರಿನತ್ತ ಮುಖ ಮಾಡಿಲ್ಲ. ಈ ಕಡೆ ಇವರು ಹೋಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಸಿಎಂ ದೆಹಲಿಗೆ ಹೊರಟಿದ್ಯಾಕೆ? ರಿಪಬ್ಲಿಕ್ನಲ್ಲಿ ಸಿಎಂ ಗೇಮ್ ಪ್ಲಾನ್ ಇನ್ಸೈಡ್ ಸ್ಟೋರಿ. ರಿಪಬ್ಲಿಕ್ನಲ್ಲಿ ಬೇರೆಲ್ಲೂ ಇಲ್ಲದ ಮೆಗಾ ಎಕ್ಸ್ಕ್ಲೂಸಿವ್. ಇನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಪ್ರವಾಸವನ್ನ ಬೆಳೆಸೋದಕ್ಕೆ ಸಿದ್ದರಾದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಪ್ಲಾನ್ನ ಹಿಂದಿರುವಂತಹ ರಣತಂತ್ರವಾದ್ರೂ ಏನು? ಒಂದ್ ಕಡೆ ಈಗಾಗಲೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ವರಿಷ್ಠರನ್ನ ಮಾತಾಡಿಸಿ ಇನ್ನೂ ಕೂಡ ಬೆಂಗಳೂರಿನತ್ತ ಮುಖ ಮಾಡಿಲ್ಲ. ಈ ಕಡೆ ಇವರು ಹೋಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಸಿಎಂ ದೆಹಲಿಗೆ ಹೊರಟಿದ್ಯಾಕೆ? ರಿಪಬ್ಲಿಕ್ನಲ್ಲಿ ಸಿಎಂ ಗೇಮ್ ಪ್ಲಾನ್ ಇನ್ಸೈಡ್ ಸ್ಟೋರಿ. ರಿಪಬ್ಲಿಕ್ನಲ್ಲಿ ಬೇರೆಲ್ಲೂ ಇಲ್ಲದ ಮೆಗಾ ಎಕ್ಸ್ಕ್ಲೂಸಿವ್. ಇನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಪ್ರವಾಸವನ್ನ ಬೆಳೆಸೋದಕ್ಕೆ ಸಿದ್ದರಾದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಪ್ಲಾನ್ನ ಹಿಂದಿರುವಂತಹ ರಣತಂತ್ರವಾದ್ರೂ ಏನು? ಒಂದ್ ಕಡೆ ಈಗಾಗಲೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ವರಿಷ್ಠರನ್ನ ಮಾತಾಡಿಸಿ ಇನ್ನೂ ಕೂಡ ಬೆಂಗಳೂರಿನತ್ತ ಮುಖ ಮಾಡಿಲ್ಲ. ಈ ಕಡೆ ಇವರು ಹೋಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಸಿಎಂ ದೆಹಲಿಗೆ ಹೊರಟಿದ್ಯಾಕೆ? ರಿಪಬ್ಲಿಕ್ನಲ್ಲಿ ಸಿಎಂ ಗೇಮ್ ಪ್ಲಾನ್ ಇನ್ಸೈಡ್ ಸ್ಟೋರಿ. ರಿಪಬ್ಲಿಕ್ನಲ್ಲಿ ಬೇರೆಲ್ಲೂ ಇಲ್ಲದ ಮೆಗಾ ಎಕ್ಸ್ಕ್ಲೂಸಿವ್. ಇನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಪ್ರವಾಸವನ್ನ ಬೆಳೆಸೋದಕ್ಕೆ ಸಿದ್ದರಾದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಪ್ಲಾನ್ನ ಹಿಂದಿರುವಂತಹ ರಣತಂತ್ರವಾದ್ರೂ ಏನು? ಒಂದ್ ಕಡೆ ಈಗಾಗಲೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ವರಿಷ್ಠರನ್ನ ಮಾತಾಡಿಸಿ ಇನ್ನೂ ಕೂಡ ಬೆಂಗಳೂರಿನತ್ತ ಮುಖ ಮಾಡಿಲ್ಲ. ಈ ಕಡೆ ಇವರು ಹೋಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಸಿಎಂ ದೆಹಲಿಗೆ ಹೊರಟಿದ್ಯಾಕೆ? ರಿಪಬ್ಲಿಕ್ನಲ್ಲಿ ಸಿಎಂ ಗೇಮ್ ಪ್ಲಾನ್ ಇನ್ಸೈಡ್ ಸ್ಟೋರಿ. ರಿಪಬ್ಲಿಕ್ನಲ್ಲಿ ಬೇರೆಲ್ಲೂ ಇಲ್ಲದ ಮೆಗಾ ಎಕ್ಸ್ಕ್ಲೂಸಿವ್. ಇನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಪ್ರವಾಸವನ್ನ ಬೆಳೆಸೋದಕ್ಕೆ ಸಿದ್ದರಾದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಪ್ಲಾನ್ನ ಹಿಂದಿರುವಂತಹ ರಣತಂತ್ರವಾದ್ರೂ ಏನು? ಒಂದ್ ಕಡೆ ಈಗಾಗಲೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ವರಿಷ್ಠರನ್ನ ಮಾತಾಡಿಸಿ ಇನ್ನೂ ಕೂಡ ಬೆಂಗಳೂರಿನತ್ತ ಮುಖ ಮಾಡಿಲ್ಲ. ಈ ಕಡೆ ಇವರು ಹೋಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಸಿಎಂ ದೆಹಲಿಗೆ ಹೊರಟಿದ್ಯಾಕೆ? ರಿಪಬ್ಲಿಕ್ನಲ್ಲಿ ಸಿಎಂ ಗೇಮ್ ಪ್ಲಾನ್ ಇನ್ಸೈಡ್ ಸ್ಟೋರಿ. ರಿಪಬ್ಲಿಕ್ನಲ್ಲಿ ಬೇರೆಲ್ಲೂ ಇಲ್ಲದ ಮೆಗಾ ಎಕ್ಸ್ಕ್ಲೂಸಿವ್. ಇನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ದೆಹಲಿ ಪ್ರವಾಸವನ್ನ ಬೆಳೆಸೋದಕ್ಕೆ ಸಿದ್ದರಾದ್ರ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಪ್ಲಾನ್ನ ಹಿಂದಿರುವಂತಹ ರಣತಂತ್ರವಾದ್ರೂ ಏನು? ಒಂದ್ ಕಡೆ ಈಗಾಗಲೇ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿ ವರಿಷ್ಠರನ್ನ ಮಾತಾಡಿಸಿ ಇನ್ನೂ ಕೂಡ ಬೆಂಗಳೂರಿನತ್ತ ಮುಖ ಮಾಡಿಲ್ಲ. ಈ ಕಡೆ ಇವರು ಹೋಗ್ತಾ ಇದ್ದಂತೆ ಸಿದ್ದರಾಮಯ್ಯ ಅವರು ಕೂಡ ದೆಹಲಿಗೆ ಹೋಗೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ನವೆಂಬರ್ ಕ್ರಾಂತಿಯ ಬೆನ್ನಲ್ಲೇ ಸಿಎಂ ದೆಹಲಿಗೆ ಹೊರಟಿದ್ಯಾಕೆ? ರಿಪಬ್ಲಿಕ್ನಲ್ಲಿ ಸಿಎಂ ಗೇಮ್ ಪ್ಲಾನ್ ಇನ್ಸೈಡ್ ಸ್ಟೋರಿ. ರಿಪಬ್ಲಿಕ್ನಲ್ಲಿ ಬೇರೆಲ್ಲೂ ಇಲ್ಲದ ಮೆಗಾ ಎಕ್ಸ್ಕ್ಲೂಸಿವ್.